ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರೀತಿಯ ರೈತ ಬಾಂಧವರಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ದೇಶಿ ತಳಿ ಹಾಗೂ ಅದರ ಉತ್ಪನ್ನಗಳ ಬಗ್ಗೆ ಶ್ರೀಯುತ ಭಕ್ತಿಭೂಷಣ್ ದಾಸ್ ಇವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಮಾತನಾಡಿಸಲಿದ್ದಾರೆ ಶಶಿಕಲಾ ಪ್ರಭು ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಾವು ಗೋಮಂದಿರ, ಗೋವಿನ ತೋಟ, ಕೊಡ್ಮಣ್ಣು, ಪುದು ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಗೋ ಸೇವಾ ಸಂಸ್ಥಾನದ ಅಧ್ಯಕ್ಷರಾದ ಭಕ್ತಿಭೂಷಣ್ ದಾಸ್ ಗುರೂಜಿ ಇವರು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಈ ಗೋ ಮಂದಿರದ ಮುಖ್ಯ ಉದ್ದೇಶಗಳೇನು ಅಂತ ಹೇಳ್ಬಹುದಾ ಸರ್? ಈ ರಾಧಾಸುರಭಿ ಗೋಮಂದಿರದ 5 ಉದ್ದೇಶಗಳಿವೆ. ಪಂಚಮುಖಿ ಸೇವಾ ಅಂತ ನಾವು ಇಟ್ಟಿದ್ದೇವೆ ಇದು ಟ್ರಸ್ಟ್ ಶುರು ಮಾಡುವಾಗ. ಮೊದಲನೇದಾಗಿ ವನರಕ್ಷ, ಜಲರಕ್ಷ, ಭೂರಕ್ಷ, ಪಶುರಕ್ಷ ಅಂತ ಹೇಳ್ತೇವೆ, ಮತ್ತು ಧರ್ಮರಕ್ಷ ಅಂತ. ಈ 5 ಉದ್ದೇಶಗಳನ್ನಿಟ್ಟುಕೊಂಡು ಈ ಸಂಸ್ಥೆಯನ್ನು ನಾವು ಮಾಡಿದ್ದೇವೆ. ಈ 5 ಉದ್ದೇಶ ಇದು ಸರಿಯಾದ್ರೆ ನಾವೆಲ್ಲರೂ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಬಹುದು. ಎಲ್ಲ ಕಡೆ ಇದರ ಸಮಸ್ಯೆನೇ ಇದೆ. ವನರಕ್ಷ ಅಂದ್ರೆ ಕಾಡು. ಭಾರತದಲ್ಲಿ ಎಷ್ಟೋ ಪ್ರಕಾರದ ಗಿಡಮೂಲಿಕೆಗಳು ಇರುವಂತ ಮರಗಳಿರಲಿ, ಗಿಡಗಳು, ಬಳ್ಳಿಗಳು, ಪ್ರತಿಯೊಂದು ಸಣ್ಣ ಸಣ್ಣ ಗಿಡಗಳು ಎಲ್ಲ ಅದು ನಶಿಸಿ ಹೋಗ್ತಾ ಇದೆ. ಮುಂದಿನ ಪೀಳಿಗೆಗೆ ಅದು ಸಿಗುವುದಿಲ್ಲ. ಅದನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ, ಅದರ ಬಗ್ಗೆ ಜನರಿಗೆ ಒಂದು ಪ್ರಚಾರದ ದೃಷ್ಟಿಯಲ್ಲಿ, ಜನರಿಗೆ ಅರಿವು ಮೂಡಿಸುವ ದೃಷ್ಟಿಯಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ ಅಲ್ಲಿ. ಇನ್ನೊಂದು ಭೂರಕ್ಷ, ಭೂಮಿಯ ರಕ್ಷೆ ಆಗ್ಬೇಕು. ಆ ಭೂಮಿ ಕೂಗ್ತಾ ಇದೆ. ಉದಾಹರಣೆಗೆ ಪಂಜಾಬಿದು ಗೋಧಿದು ಒಂದು ಸಮಯದಲ್ಲಿ ವಿಶ್ವದಲ್ಲಿ ಅದಕ್ಕೆ ಡಿಮ್ಯಾಂಡ್ ಇತ್ತು. ಅಲ್ಲಿ ಹುಟ್ಟುವಂತ ಮಕ್ಕಳಲ್ಲಿ ಸಹ ಶಕ್ತಿ ಇತ್ತು. 7 ಫೀಟಿನಷ್ಟು ಗಟ್ಟಿ ಜನಗಳು ಹುಟ್ಟುತ್ತಾ ಇದ್ರು. ಈಗ ಆ ಜಾಗದಲ್ಲಿ ಕ್ಯಾನ್ಸರ್ ಬರ್ತದೆ. ಕ್ಯಾನ್ಸರ್ ಎಕ್ಸ್ಪ್ರೆಸ್ ಟ್ರೈನ್ ಅಂತ ಒಂದು ಅಲ್ಲಿಂದ ಹೋಗ್ತಾ ಇದೆ. ಪ್ರತಿಯೊಂದು 5 ಜನರಿಗೆ ಒಬ್ಬರಿಗೆ ಕ್ಯಾನ್ಸರ್ ಬರ್ತಾ ಇದೆ ಅಲ್ಲಿ. ಅದು ಅದಕ್ಕೆ ಅದರ ಒಂದು ಭೂಮಿಯ ರಕ್ಷಣೆ ಆಗ್ಬೇಕು. ಮತ್ತೆ ಈ 3ನೇದಾಗಿ ಜಲ, ನೀರು ಜೀವನ ಅಂತ ಹೇಳ್ತೇವೆ, ಜಲ್ ಜೀವನ ಅಂತ ಹೇಳ್ತೇವೆ. ನೀರು ಇಲ್ಲದೆ ಯಾವುದು ಆಹಾರ ಪಚನ ಇಲ್ಲ. ಯಾವ ನೀರು ಶರೀರಕ್ಕೆ ಒಳ್ಳೆಯದು, ಇದೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತಗಳು ಹೇಳ್ತಾ ಇದೆ. ಇವತ್ತು ನೋಡ್ಲಿಕ್ಕೆ ಹೋದ್ರೆ ನಮ್ಮಲ್ಲಿ ನೀರೇ ಇಲ್ಲ. ನದಿಗಳಲ್ಲಿ ನೀರು, ಮಳೆ ಹೋದ ನಂತರ ನೀರು ನಿಂತಿದೆ. ಆಕ್ಚುಲಿ ನಾವು ಇಲ್ಲಿ ಸಹ ಗೋಶಾಲೆ ಶುರು ಮಾಡ್ಲಿಕ್ಕೆ ಕಾರಣನೇ, ನಾವು ಚಿಕ್ಕದಿರುವಾಗ ಮಳೆ ನಿಂತ ನಂತರ ಸುಮಾರು ಒಂದು ಏಪ್ರಿಲ್ ತನಕ, ಇನ್ನೊಂದು ಮಳೆ ಬರುವ ತನಕಲೂ ನದಿಯಲ್ಲಿ ಅಥವಾ ಸಣ್ಣ ಸಣ್ಣ ತೋಡುಗಳಲ್ಲಿ ನೀರು ಹರಿತಾ ಇತ್ತು. ಈಗ ಮಳೆ ನಿಂತಿದೆ, ಈ ತೋಡಲ್ಲಿ ನೀರಿಲ್ಲ. ಒಂದು ದಿವಸ ಮಳೆ ಬರದಿದ್ರೆ ನೀರಿಲ್ಲ. ಯಾಕೆ ಭೂಮಿಯಲ್ಲಿ ನೀರಿನ ಸಮಸ್ಯೆ ಆಗ್ತದೆ? ಇದನ್ನೆಲ್ಲ ಉಳಿಸಬೇಕಾದ್ರೆ ಗೋವಂತೂ ದೇಶಿ ಗೋವು ತಳಿಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಸುಮಾರು 40 ಕೋಟಿ ಜನಸಂಖ್ಯೆ ಇದ್ರೆ ಸುಮಾರು 60 ಕೋಟಿಯಷ್ಟು ಗೋವುಗಳಿತ್ತು. ದೇಶಿ ಶುದ್ಧ ದೇಶಿ ತಳಿ ಇತ್ತು. ನಿಮ್ಗೆ ಸಹ ಗೊತ್ತಿರಬಹುದು, ಪ್ರತಿಯೊಂದು ಮನೆಯಲ್ಲಿ 10 ಜನ ಇದ್ರೆ ಒಂದು 20 ಗೋವುಗಳಿತ್ತು, ಡಬಲ್ ಇರ್ತಾ ಇತ್ತು. ಇವತ್ತು ಯಾರ ಮನೆಯಲ್ಲಿ, ಯಾಕೆಂದ್ರೆ ನಮ್ಮ ನ್ಯಾಚುರಲ್ ಸ್ರೋತನ್ನು ನಾವು ಮರೆತು ಬಿಟ್ಟು ಪ್ರೊಟೆಕ್ಟ್ ಮಾಡುವ ಗಮನ ಕೊಡದಿದ್ರೆ ಮುಂದಿನ ಪೀಳಿಗೆ ನಷ್ಟ ಆಗ್ತದೆ. ಈಗಲೇ ಅದರ ಅನುಭವವನ್ನು ಎಲ್ಲ ಕಡೆ ರೋಗ ರುಜಿನ, ಡಿಪ್ರೆಷನ್, ಕೊಲೆ ಇಂಥದೆಲ್ಲ ಬರ್ತದೆ. ಇದಕ್ಕೆ ಪ್ರಕೃತಿಯಿಂದ ದೂರ ಸರಿದಿದ್ದೇವೆ. ಅದಕ್ಕೆ ಅದು ಗೋರಕ್ಷ ಅಂತ. ಹಾಗೆ ಭೂಮಿ, ಭೂರಕ್ಷ, ಜಲರಕ್ಷ, ಪಶುರಕ್ಷ, ವನರಕ್ಷ ಅಂತ 4 ಆಯ್ತು. 5ನೇದಾಗಿ ಧರ್ಮರಕ್ಷ. ನಾವು ಯಾರು ಭಾಗವತ, ಭಗವದ್ಗೀತೆ, ಮಹಾಭಾರತ, ರಾಮಾಯಣ ಅಥವಾ
ವೇದಾಂತ ಸೂತ್ರ ಇಲ್ಲಿ ಇದು ಧರ್ಮ ಗ್ರಂಥಗಳಲ್ಲಿ ಅಟ್ಲೀಸ್ಟ್ ಭಗವದ್ಗೀತೆ ನಾವು ಅದನ್ನು ಮರೆತು ಬಿಟ್ಟು, ಯಾಕೆಂದ್ರೆ ಈ ಎಲ್ಲಾ ಗ್ರಂಥಗಳಲ್ಲಿ ಸನಾತನ ಧರ್ಮದ ಪ್ರತಿಯೊಂದು ಗ್ರಂಥಗಳಲ್ಲಿ ಆದರೆ ಅಲ್ಲಿ ಹೇಳ್ತದೆ, ಒಂದು ಶ್ಲೋಕ ಇದೆ, ಆಕಾಶದ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ. ಅದರಲ್ಲಿ ಎಲ್ಲಿಯೂ ನಿಮ್ಗೆ ತೊಂದರೆ ಇಲ್ಲ. ಅದರ ತೊಂದರೆ ನೀವು ಧರ್ಮವನ್ನು ಬಿಟ್ಟಾಗಲು. ರಾಮ ಭೌತಿಕ ದೃಷ್ಟಿಯಲ್ಲಿ ನೋಡಿದ್ರು ಭಗವಂತವ, ಆದ್ರೆ ದೃಷ್ಟಿಯಲ್ಲಿ ನೋಡಿದ್ರು ಕ್ಷತ್ರಿಯ. ಜನ ಅದನ್ನು ಅರ್ಥ ಮಾಡಿಕೊಳ್ತಾರೆ. ಅದನ್ನು ಅರ್ಥ ಮಾಡುವಂತ ಕೆಲಸ ವಿಷಯವನ್ನು ನಾವು ಜನರಿಗೆ ಮುಟ್ಟಿಸ್ತಾ ಇದ್ದೇವೆ. ಈಗ ಇದೆಲ್ಲ ಮಾಡಬೇಕಾದ್ರೆ ಪಂಚಮುಖಿ ಸೇವಾ ಅಂತ ವನ, ಜಲ, ಪಶು, ಭೂಮಿ ಮತ್ತು ಧರ್ಮ. ಈಗ 5 ಸಂಪತ್ತನ್ನು ಉಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಗಲಾಟೆ ಯಾವುದಕ್ಕೆ ಇಡೀ ಜಗತ್ತಲ್ಲಿ? ಅದಕ್ಕೆ ಅಲ್ವ ಕೆಲವು ಕಡೆ ವನವನ್ನು ಉಳಿಸಿ ಎಂಬ ಚಳವಳಿ ಆಗ್ತದೆ. ಈಗಲೂ ಜನರಿಗೆ ಮನಸ್ಸಿಗೆ ಸಂತುಷ್ಟ ಆಗಬೇಕಾದ್ರೆ ಸಿಟಿಯಲ್ಲಿದ್ದವರಿಗೆ ಎಲ್ಲಿ ಹೋಗ್ತಾರೆ? ಕಾಡಿಗೆ ಹೋಗ್ತಾರೆ ಅಲ್ವಾ? ಗುಡ್ಡ ಬೆಟ್ಟ ಎಲ್ಲಿ ನೇಚರ್ ಇದೆ ಅಲ್ಲಿ ಹೋಗ್ತಾರೆ. ಸ್ವಲ್ಪ ಕಾಡಿದ್ರು ಅಲ್ಲಿ ಸಂತೋಷ ಆಗ್ತದೆ. ಅದರಲ್ಲಿ ಎಲ್ಲವನ್ನು ರಕ್ಷಣೆ ಮಾಡಬೇಕಾದ್ರೆ ಗೋವನ್ನು ರಕ್ಷಣೆ ಮಾಡಬೇಕು. ಇದೊಂದು ದೊಡ್ಡ ಸೈನ್ಸ್ ಇದು. ಗೋವು ಒಂದು ಶ್ಲೋಕನಿದೆ, ಆರಾಧ್ಯ ವಿಧಿ ವಿಷ್ಣು ರುದ್ರ ಮುನಿ ವೀರ್ಯ ವಿಶ್ವವಂದ್ಯಾರ್ಚಿತ ಸರ್ವ ಪ್ರಾಣಿ ಹಿತೋಷಿನಿ ಶುಭಕರಿ ತ್ರೈಲೋಕ್ಯ ಮಾತಾಚಯ ನಿತ್ಯಾನಂದಮಯ ಪರದ್ವರ ಅವಿರ್ಮೂಲ. ಇಡೀ ವಿಶ್ವವನ್ನೇ ಪಾಲನೆ ಪೋಷಣೆ ಮಾಡುವವಳು ಗೋ. ಅದರಲ್ಲಿ ಒಂದು ಸಿಸ್ಟಮ್ ಮಾಡಿದ್ದಾರೆ. ಆ ಸಿಸ್ಟಮ್ ಅನ್ನು ಬ್ರೇಕ್ ಮಾಡಿದ್ರೆ ನೀವು ಗಾಡಿಯಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕೊಂಡೇ ಹೋಗ್ಬೇಕು. ಹೋಗದಿದ್ರೆ ನಿಮ್ಗೆ ತೊಂದರೆ. ಅದಕ್ಕೆ ಗವರ್ಮೆಂಟ್ ಸಿಸ್ಟಮ್ ನಿಮಗೆ ಫೈನ್ ಹಾಕ್ತಾರೆ. ಅದೇ ರೀತಿ ಭಗವಂತ ಸಿಸ್ಟಮ್ ಒಂದು ಮಾಡಿದ್ದಾನೆ. ಆ ಸಿಸ್ಟಮ್ ಅನ್ನು ಹಾಳು ಮಾಡಿದ್ರೆ ಭಗವಂತ ಬರ್ತಾನೆ ಸ್ವಾಮಿ. ಅದನ್ನೇ ಅವಳು ಹೇಳೋದು. ದೃಷ್ಟಿಯಲ್ಲಿ ಭಗವಂತ ಒಳ್ಳೆ ಶರೀರ ಕೊಟ್ಟಿದ್ದಾನೆ. ಸಮಯಕ್ಕೆ ಸರಿಯಾಗಿ ತಿನ್ನಿ, ಸಮಯಕ್ಕೆ ಸರಿಯಾಗಿ ಮಲಗಿ, ಏನು ಮಾಡಬೇಕು, ಹೇಗೆ, ಎಷ್ಟು ತಿನ್ಬೇಕು, ಏನು ತಿನ್ಬೇಕು, ಯಾವಾಗ ತಿನ್ಬೇಕು, ಇದನ್ನೆಲ್ಲ ಭಗವಂತ ಹೇಳಿಕೊಟ್ಟಿದ್ದಾನೆ. ಪ್ರಾಣಿಗೂ ಗೊತ್ತುಂಟು, ಅದರಷ್ಟಕ್ಕೆ ನೇಚರಲ್ಲಿ ಕ್ಯೂರ್ ಆಗ್ತದೆ. ನಮಗೂ ಹೇಳಿಕೊಟ್ಟಿದ್ದಾನೆ. ಆದರೆ ನಾವು ಅದನ್ನು ಹಾಳು ಮಾಡಿದ್ವಿ. ಭಗವಂತ ಸಿಸ್ಟಮ್ ಸರಿ ಮಾಡಿದ್ದಾನೆ. ಸಿಸ್ಟಮನ್ನು ನಾವು ಬಿಗಡಿಸೋದು. ಈಗ ಸಾಹಿವಾಲ್ ಇದೆ, ರಾಟಿ ಇದೆ, ನಮ್ಮ ಕರ್ನಾಟಕದ ದೇವಯಾನಿ ಅಂತ ಇದೆ. ಈಗ ತುಂಬ ಅದನ್ನು ಡೆವಲಪ್ ಮಾಡಿ, ಎಲ್ಲಿ ಗೋಮಯ ಗೋಮೂತ್ರ ಎಲ್ಲ ಬಿದ್ದಿರ್ತದೆ ಅಂತ ಜಾಗದಲ್ಲಿ ಅದು ಪವಿತ್ರವಾದಂಥ ಮೈಕ್ರೋ ಆರ್ಗನ್ಸ್ ಇರುವಂಥ ಮಣ್ಣು. ಅದನ್ನು ಇವತ್ತಿಗೂ ನಮ್ಮಲ್ಲಿ ಗೋಧೂಳಿವೆ ಎಲ್ಲ ತುಂಬ ಶ್ರೇಷ್ಠವಾದಂಥ ಸಾಯಂಕಾಲ ನಾವು ನೋಡ್ತೇವೆ. ಭೂಮಿ ಅಂದರೆ ವಿಶಾಲವಾದಂಥ ಬ್ರಜಭೂಮಿ. ಗೋವುಗಳು ಮೇಯ್ತಾ ಇತ್ತು, ಗೋವರ್ಧನೆ ಇರಲಿ. 4ನೇದು ಜಲ, ನೀರು, ಯಮುನೆ, ಕುಸುಮ, ಸರೋವರಗಳು. 5ನೇದು ನಿಮ್ಮ ಗೋ ಇಂಪಾರ್ಟೆಂಟ್. ಗೋವನ್ನು ಮೊದಲು ಇಟ್ಕೊಂಡು ಬಾಕಿಯನ್ನು, ಗೋವು ಇದ್ರೆ, ಗೋವಿನ ಗೋಮಯ ಭೂಮಿಗೆ ಬಿದ್ದರೆ ಭೂಮಿ ಫಲವತ್ತತೆ ಆಗ್ತದೆ. ಭೂಮಿ ಫಲವತ್ತತೆ ಆದರೆ ನಿಮಗೆ ಅಲ್ಲಿ ಬಿದ್ದ ಬೀಜ ನೀವು ಹಾಕಬೇಕಂತೆಲ್ಲ, ಪ್ರಕೃತಿ ಗಾಳಿಯಲ್ಲಿ ಆಗ್ತಾ ಹೋಗ್ತದೆ. ಅಥವಾ ಪಶು ಪಕ್ಷಿಗಳು ತಿಂದು ಬೀಜದ ಮುಖಾಂತರ ಅದು ಹಾಕಿದೆ. ಈಗ ಒಂದು ಕಾಗೆ ಸಾಯುವ ತನಕ ಒಂದು 29,000 ಮರಗಳನ್ನು ನೆಡುತ್ತದೆ. ಅದು ನಾವು ಪ್ರಕೃತಿಯನ್ನು ನಾವು ರಕ್ಷಣೆ ಮಾಡುವಾಗತ್ತೆ. ನಾವು ಜಸ್ಟ್ ಅದನ್ನು ಬಿಟ್ಟರೆ ಸಾಕು. ಭೂಮಿಯಲ್ಲಿ ಸರ್ಪಕುಲಗಳು ಅಂತ ಹೇಳ್ತೇವೆ ನಾವು. ಸರ್ಪಕುಲಗಳು, ನಾಗಕುಲಗಳು ಭೂಮಿಯ ಅಡಿಯಲ್ಲಿ ಇರುವಂಥದ್ದು. ಸರ್ಪಕುಲಗಳು ಎಲ್ಲ ನಾವು ಸರೀಸೃಪಕ್ಕೆ ಸರ್ಪ ಅಂತ ಹೇಳ್ತೇವೆ. ಈಗ ಎರೆಹುಳಗಳು ಸರ್ಪಕುಲದಲ್ಲಿ ಬರ್ತದೆ. ಮಳೆಗಾಲ ಬಂದ ಕೂಡಲೇ ಅದು ಹೊಟ್ಟೆ ಮಾಡ್ತಾ ಮೇಲೆ ಬರ್ತಾ. ಅದು ಯಾಕೆ ಬರುದು? ಗೊಬ್ಬರದ ವಾಸನೆ ಇದ್ರೆ ಒಮ್ಮೆಲೆ ಮೇಲೆ ಬರ್ತದೆ. ಗೊಬ್ಬರದ ಪರಿಮಳ ಸಿಕ್ಕಿದ ಕೂಡಲೇ ಅದು ಮೇಲೆ ಬರ್ತದೆ, ಪುನಃ ಕೆಳಗಡೆ ಹೋಗ್ತದೆ. ನಾವು ಅದನ್ನು ತೆಗೆದಿದ್ವಿ, ಎಲ್ಲ ಕೆಮಿಕಲ್ಸ್ ಹಾಕಿ. ಮರ ಇದ್ರೆ ಭೂಮಿ ಫಟೈಲ್ ಆಗ್ತದೆ. ಫಟೈಲ್ ಆದ ಕೂಡಲೇ ಗೋಗಳಿಗೆ, ಪಶುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಎಲ್ಲದಕ್ಕೆ, ನಮಗೂ ಮನುಷ್ಯರಿಗೂ ಆಹಾರ ಸಿಗುವುದು ಫಟೈಲ್ ಲ್ಯಾಂಡ್ ಇಂದಲೇ. ಅದನ್ನೆಲ್ಲ ಪಾಲನೆ ಪೋಷಣೆ ಮಾಡುವುದು ಯಾರು? ಗೋ. ಧರ್ಮದ, ಈಗ ನಾವು ಈ ಶ್ರಾವಣ ಮಾಸದಲ್ಲಿ ಮಳೆಗಾಲದಲ್ಲಿ ನೀವು ಹಾಲನ್ನು ನಾರ್ತ್ ಅಲ್ಲಿ ಹೋದ್ರೆ ಎಲ್ಲರೂ ಹಾಲು ಶಿವನಿಗೆ ಅರ್ಪಿಸ್ತಾರೆ 1 ತಿಂಗಳು. ನಾವಿಲ್ಲಿ 1 ದಿವಸ ಹಾಕುದು, ಇಲ್ಲಿ ಸಹ ಹಾಕ್ತಾರೆ. ಶಿವನಿಗೆ ಅರ್ಪಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೀವು ಹಾಕಿದಂತ ಹಾಲು ಭೂಮಿಗೆ, ಮೈಕ್ರೋ ಆರ್ಗನ್ಸ್ಗೆ ಒಳ್ಳೇದಾಗ್ತದೆ. ಕಲ್ಲಿಗೆ ಹಾಕಿದ ಜನ ಕೇಳ್ತಾರೆ, ಕಲ್ಲಿಗೆ ಹಾಕಿದ್ರೆ ಶಿವನಿಗೆ ಯಾಕೆ ಹಾಲು? ಅದು ಹೋಗುದು ಎಲ್ಲಿಗೆ? ಅಲ್ವ, ಭೂಮಿಗೆ. ಅಲ್ಲಿ ಮೈಕ್ರೋ ಆರ್ಗನ್ಸ್ ಇರ್ತದೆ. ನಾವು ಸಹ 1 ಕಿಲೋ ಗೋಮಯದಲ್ಲಿ ಕ್ರೋಡ್ಸ್ ಆಫ್ ಮೈಕ್ರೋ ಆರ್ಗನ್ಸ್. ಅದು ಮಲ್ಟಿಪ್ಲೈ ಆಗ್ತಾ ಇತ್ತು. ಅದಕ್ಕೆ ಮಲ್ಟಿಪ್ಲೈ ಆಗ್ಲಿಕ್ಕೆ, ಅಂದ್ರೆ ಜಾಸ್ತಿ ಆಗ್ಲಿಕ್ಕೆ, ಅದಕ್ಕೆ ನಾವು ಬೆಲ್ಲ, ಘನಜೀವಾಮೃತ ಮಾಡ್ಲಿಕ್ಕೆ ನಾವು ಬೆಲ್ಲ, ಕಡಲೆ ಹಿಟ್ಟು ಇದನ್ನೆಲ್ಲ ಹಾಕ್ತೇವೆ. ಬಾಳೆಹಣ್ಣು ನೀವು ಕೊಳೆತಾ ಇದ್ರೆ ಅದು ಆಗ್ತಾ ಹೋಗ್ತದೆ. ಅದಕ್ಕೆ ನೋಡಿ, ಕಾಡಲ್ಲಿ ಯಾವತ್ತು ಗಲೀಜಿಲ್ಲ. ಪ್ರಾಣಿ ಸಾಯ್ಲಿ ಅಥವಾ ಮರಗಳು ಬೆಲೆ 1 ವಾರದಲ್ಲಿ ಅದು ಕ್ಲಿಯರ್, ಅದು ಸುಂದರವಾಗಿರ್ತದೆ. ಎಷ್ಟೋ ಪ್ರಾಣಿಗಳು ಸಾಯ್ತದೆ, ಎಷ್ಟೋ ಪ್ರಾಣಿಗಳು ಬದುಕ್ತಾ ಇರ್ತದೆ. ಅದು ಪ್ರೋಸೆಸ್ ಅದು ಮಾಡ್ತಾ ಇರ್ತದಲ್ಲ. ಅದರಿಂದ ಈ ಮೈಕ್ರೋ ಆರ್ಗನ್ಸ್ ಅನ್ನು ಬೆಳೆಸಬೇಕಾದ್ರೆ ಸರ್ಪ
ಕುಲಗಳನ್ನು, ಅದಕ್ಕೆ ನಮ್ಮಲ್ಲಿ ಸರ್ಪಕ್ಕೆ ದೊಡ್ಡ ಮಹತ್ವವನ್ನು ಕೊಡ, ಅದಕ್ಕೆ ಎಲ್ರಿಗೆ ಸರ್ಪದೋಷ, ಸರ್ಪ ಹತ್ಯೆಯ ದೋಷ ತಟ್ಟಿದೆ ಎಲ್ರಿಗೆ. ಅದರಿಂದ ನಾವು ಮೈಕ್ರೋ ಆರ್ಗನ್ಸ್ ಏನಿದೆ ಅದನ್ನು ಉಳಿಸಬೇಕು, ಗೋವನ್ನು ಉಳಿಸಬೇಕು. ಅದಕ್ಕೆ ನಾವು ಗೋವನ್ನು ಅಲ್ಲೆಲ್ಲಿ ಗೋಶಾಲೆ ಮಾಡಿ ಅದನ್ನು ಕೇಂದ್ರ ಇಟ್ಟು ನಾವು ಇದನ್ನು ಈ ಯೋಜನೆಯನ್ನು ಮಾಡಿದ್ದೇವೆ. ಈಗ ನಿಮ್ಮ ಪ್ರಕಾರ ಈ ಪ್ರಕೃತಿ ಅಂತ ಹೇಳಿ ಏನು ಉಂಟು ಇದ್ರೆ ನಾವಿದ್ದೇವೆ, ಈ ಸಮಾಜದಲ್ಲಿ ಮನುಷ್ಯ ಜೀವಿ ಒಂದು ಬದುಕಬಹುದು, ಈ ಪ್ರಕೃತಿಯನ್ನು ನಾವು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಒಂದು ಕಡೆ ಕಾಡುಗಳ ರಕ್ಷಣೆ ಮಾಡಬೇಕು, ಒಂದು ಕಡೆ ನೀರನ್ನು ರಕ್ಷಣೆ ಮಾಡಬೇಕು, ಒಂದು ಕಡೆ ಮಣ್ಣಿನ ಫಲವತ್ತತೆಯನ್ನು ರಕ್ಷಣೆ ಮಾಡಬೇಕಾಗ್ತದೆ. ಇದೆಲ್ಲ ಮಾಡಬೇಕಾದ್ರೆ ನಾವು ಗೋವಿನಿಂದ ಸಾಧ್ಯ ಅಂತ ಹೇಳಿ ನೀವು ಈ ಗೋಶಾಲೆಯ ಪ್ರಾಮುಖ್ಯತೆ ಏನು ಅಂತ ಹೇಳಿದಿರಿ. ಈಗ ನೀವು ಇಲ್ಲಿ ಗೋ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಇಲ್ಲಿ ಯಾವ ತಳಿಗಳನ್ನು ನೀವು ಸಾಕ್ತಾ ಇದ್ದೀರಿ, ಹಾಗೆ ಈ ತಳಿಗಳಿಂದ ನೀವು ಏನಾದ್ರೂ ಉತ್ಪನ್ನಗಳನ್ನು ಮಾಡ್ತಾ ಇದ್ದೀರಾ ಸರ್? ಆಕ್ಚುಲಿ ಗೋವನ್ನು ನಾವು ಸಾಕುದಲ್ಲ, ಗೋ ನಮ್ಮನ್ನು ಸಾಕ್ತಾ ಇದೆ ಅಲ್ವಾ, ನಮ್ಮೆಲ್ಲರನ್ನು ಸಾಕುದು ಗೋವೆ. ಗೋ ಅದರಷ್ಟಕ್ಕೆ ನೀವು ಅದರ ಗ್ರೇಸಿಂಗ್ ಲ್ಯಾಂಡ್ ಅಂತ ಹೇಳ್ತೇವೆ ನಾವು, ಗೋಮಾಲಗಳನ್ನು. ಮೊದಲು ಗವರ್ಮೆಂಟ್ ಅದಕ್ಕೆ ಗೋಮಾಲಕ್ಕೆ ಒಂದು ಇಷ್ಟು ಮಾಡಿದೆ. ಗೋವು ಕಾಡಿಗೆ ಹೋಗಿ ಅಲ್ಲಿ ಮೇದು ಬಂದ್ರೆ ಮಾತ್ರ ಅದಕ್ಕೆ ಇದಲ್ವಾ. ಗೋಗಳನ್ನು ನಾವು ಚಿಕ್ಕದಿರುವಾಗ ನೋಡಿದ್ದೇವೆ, ನಮ್ಮ ಮನೆಯಲ್ಲಿ 20, 30, 35 ದನ ಇತ್ತು, ಎತ್ತುಗಳು ಇತ್ತು. ಬೆಳಿಗ್ಗೆ ಹೋಗ್ತಾ ಇತ್ತು, ಸಾಯಂಕಾಲ ಬರ್ತಾ ಇತ್ತು. ಅದು ಒಂದು ಅಮೃತ ತುಲ್ಯ ಹಾಲನ್ನು ಕೊಡ್ತಾ ಇತ್ತು, ಮೊಸರು, ಬೆಂಜನ ಮತ್ತೆ ಅದು ತುಪ್ಪ, ಅದೇ ತಿಂದು ನಿಮಗೆ ಸಹ ಗೊತ್ತಿರಬಹುದು ಅಲ್ವಾ. ಅದನ್ನು ತಿಂದು ನಾವು ದೊಡ್ಡದಾದವರು. ಅದರಿಂದ ಅದು ಸಾಕ್ಲಿಕ್ಕೆ ಈಸಿ, ದೊಡ್ಡ ವಿಷಯ. ನೋಡಿ, ಕೊರೋನಾ ನಮ್ಗೆ ಒಂದು ಒಳ್ಳೆ ಪಾಠ ಕಲಿಸಿತ್ತು. 3 ಸಲ ಚೇತವನಿ ಕೊಟ್ಟಿತ್ತು. ಏನು ಕೊಟ್ಟಿದೆ ಅಂದ್ರೆ ನೋಡಿ, 2 ಕಾಲಿನ ಪ್ರಾಣಿಗಳನ್ನು ಒಳಗಡೆ ಕೂತ್ಕೊಳ್ಳಿಸಿತ್ತು ಅಲ್ವಾ. ಪ್ರಕೃತಿ ತನ್ನಷ್ಟಕ್ಕೆ ಶುದ್ಧ ಆಯ್ತು. ಅದನ್ನು ಯಾರು ಇಲ್ಲಿ ಮೇಲು. ಕೊರೋನಾದಲ್ಲಿ ನಮ್ಗೆ ಗೊತ್ತಾದದ್ದು ಒಂದೇ, ಊಟ ಮಾತ್ರ. ಊಟ ನಮ್ಗೆ ಇಲ್ಲದಿದ್ರೆ ನಾವು ಬದುಕಲಿಕ್ಕೆ ಬೇರೆ ಏನು ಇಲ್ಲದಿದ್ರು ನಾವು ಬದುಕಬಹುದು, ಊಟ ಇಲ್ಲದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರ ಬಗ್ಗೆ ನಾವು ಗಮನ ಕೊಡಬೇಕು. ಆಕ್ಸಿಜನ್ ಇರ್ಲಿಲ್ಲ ಆಗ. ನಮ್ಮ ಎಷ್ಟು ಮರಗಳು ನೋಡಿ, ಎಲ್ಲಾ ಕಡೆ ಅಕೇಶಿಯ ಬಂದು ಬಿಟ್ಟಿದೆ, ನಿಮ್ಗೆ ನೋಡಿರ್ಬೋದು. ಅಕೇಶಿಯ ಪ್ರಾಣಿಗೂ ಒಳ್ಳೇದಲ್ಲ, ಭೂಮಿಗೂ ಒಳ್ಳೇದಲ್ಲ, ಭೂಮಿಯ ನೀರನ್ನು ಎಳೆಯುತ್ತದೆ, ಅದರ ನಮ್ಗೂ ಒಳ್ಳೇದಲ್ಲ. ಅದರ ಪಕ್ಕದಲ್ಲಿದ್ರೆ ರೋಗಗಳು, ಲಂಗ್ಸ್ ಕ್ಯಾನ್ಸರ್ ಬರ್ತಾ ಇದೆ, ಅದು ನಿಮ್ಗೆ ಗೊತ್ತೇ ಇಲ್ಲ. ಲಂಗ್ಸ್ ಕ್ಯಾನ್ಸರ್ ಅದರ ಹೂ ಬಿಡುವಾಗ ಲಂಗ್ಸ್ ನ ಇದು ಬರ್ತದೆ, ದುಂಬಿಗೂ ಒಳ್ಳೇದಲ್ಲ. ತುಂಬಾ ಸೀರಿಯಸ್ ವಿಷಯ. ಅದರಿಂದ ಗೋ ಸಾಕ್ಲಿಕ್ಕೆ ನಾನು ಇದು ಹೇಳಿದ್ದು, ಪುನಃ ಆ ಕಡೆಗೆ ಬರಬೇಕು. ಗೋಮಾಲಗಳನ್ನು ಉಳಿಸಬೇಕು. ನಮ್ಮ ಜಾಗವನ್ನು ಈಗ ಗುತ್ತು, ನಾನು ಇದನ್ನೊಂದು ಶಬ್ದ ಹೇಳಲೇಬೇಕು, ಗುತ್ತು ಬರಿಕೆ. ಇಲ್ಲಿ ತುಳುನಾಡಲ್ಲಿ ಒಂದು ಸಿಸ್ಟಮ್ ಮಾಡಿದ್ದಾರೆ. ಆ ಸಿಸ್ಟಮ್ ತುಂಬಾ ಚೆನ್ನಾಗಿರುವಂತ ಸಿಸ್ಟಮ್, ಅದು ಬ್ರೇಕ್ ಆಗಿದೆ. ಎಲ್ಲಾ ಗುತ್ತಿನ ಮನೆಯಲ್ಲಿ ನಮ್ದು ವೈದಿಕ ಜೀವನ ಶೈಲಿಯಲ್ಲಿ ಇದ್ರೆ ಆ ಗುತ್ತಿನ ಒಂದು ಗತ್ಯ ಬೇರೆ ಇತ್ತು. ಅಲ್ಲಿ ಇವತ್ತು ಕೆಲವು ಗುತ್ತುಗಳಲ್ಲಿ ದೀಪ ಇಡ್ಲಿಕ್ಕೆ ಜನ ಇಲ್ಲ. ನಾವು ನೋಡಿದ್ದೇವೆ, ಜಾಗ ಹಾಗೆ ಪಾಲು ಬಿದ್ದಿದೆ, ಡಿವೈಡ್ ಆಗಿದೆ ಅಂತ ಹೀನೆಯ ಪರಿಸ್ಥಿತಿಯಲ್ಲಿದೆ. ಮುಂದೆ ಏನಂತ ನಮ್ಗೆ ಸಹ, ಅದಕ್ಕೆ ನಾವು ಈ ಸಂಸ್ಥೆಯನ್ನು ಇವತ್ತು ಹೆಚ್ಚಿನ ಗುತ್ತುಗಳಲ್ಲಿ ನಾವು ಸಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾರ್ಯಾರ ತರ ಜಾಗ ಇದ್ದೇವೆ, ಈಗ ಹೊಳ್ಳರ ಬಲ್ಲೆಯಲ್ಲಿ ನಾವು ನಾರಾಯಣ ಹೊಳ್ಳರ್ ಅಂತ ಇದ್ದಾರೆ, ಅವರಲ್ಲಿ ಅದು ಗುತ್ತಿನ ಮನೆ, ಅಲ್ಲಿ ಗೋಗಳನ್ನು ಒಂದು 35 ದನ ಸಾಕ್ತಾ ಇದ್ದಾರೆ ಅವರು. ಹಾಗೆ ಕೆಲವು ಟರ್ನ್ ಮಾಡ್ತಾ ಇದ್ದೇವೆ ಭಗವಂತನ ಕೃಪೆಯಿಂದ. ಹಾಗೆ ಆ ಗೋವು ಸಾಕ್ಲಿಕ್ಕೆ ಸುಲಭ. ನಾವು ಸಾಕಿರುವುದು ಯಾವುದು? ಪ್ರಾದೇಶಿಕ. ದೇಶಿ ಅಲ್ಲಿ ಪ್ರಾದೇಶಿಕ. ದೇಶಿ ಅಂದ್ರೆ ನಾವು ಇಡೀ ಇಂಡಿಯಾದಲ್ಲಿ ದೇಶಿ. ಅದು ಪ್ರಾದೇಶಿಕ ಅಂದ್ರೆ ಈಗ ಇಲ್ಲಿ ಲೋಕಲ್ ಮಲೆನಾಡು ಗಿಡ್ಡ, ಕಾಸರಗೋಡಿಂದ ಹಿಡಿದು ಕಾರವಾರ ತನಕ ಇದು ಮಲೆನಾಡು ಗಿಡ್ಡ ಪ್ರದೇಶ. ಯಾಕೆಂದ್ರೆ ಇದು ಈ ಪ್ರದೇಶ ಏನಿದೆ, ಗುಡ್ಡಗಾಡು ಬೆಟ್ಟಗಾಡು ಇರುವಂತ ಪ್ರದೇಶ, ಇಲ್ಲಿ ಮಲೆಗಳು ಬೀಳ್ತಾ ಇದೆ ಅಲ್ವಾ ಜಾಸ್ತಿ, ಅದಕ್ಕೆ ಮಲೆನಾಡು ಅಂತ ಹೇಳ್ತಾರೆ. ಈ ಮಲೆನಾಡುದಲ್ಲಿ ಬೆಟ್ಟಗಳನ್ನು ಹತ್ತಲಿಕ್ಕೆ ಇಳಿಲಿಕ್ಕೆ ಸುಲಭವಾಗಿದೆ. ಮಲೆಯಲ್ಲಿ ಹ್ಯುಮಿನಿಟಿ ಪವರ್ ಬೇಕಲ್ಲ ಅದಕ್ಕೆ. ಮಲೆಯಲ್ಲಿ 6 ತಿಂಗಳು ಇಲ್ಲಿ ಮಳೆ ಇರ್ತದೆ, ಮೊದಲೆಲ್ಲ ಹಾಗೆ ಮಳೆ ಇತ್ತು. ಅದಕ್ಕೆ ತಕ್ಕಾಗಿ ದೇಹ ರಚನೆ ಆಗೇ ಇದೆ ಅದರದ್ದು, ಅದು ಇಲ್ಲಿ ನಡೀತದೆ. ಇಲ್ಲಿ ಗೀರು ಬರುವುದಿಲ್ಲ. ಮತ್ತೆ ಮಲೆನಾಡು ಗಿಡ್ಡ ಸಾಕ್ಲಿಕ್ಕೆ ಈಸಿ. ಅದನ್ನು ಅದರಷ್ಟಕ್ಕೆ ಬಿಟ್ಟು, ಈಗ ನಮ್ಮ ದನ ಹೋಗ್ತದೆ, ಬೆಳಿಗ್ಗೆ ಹೋಯ್ತು, ಸಾಯಂಕಾಲ ಬಂತು, ಎಷ್ಟು ಗಟ್ಟಿ ಮುಟ್ಟಾಗಿದೆ ಅದು. ದೊಡ್ಡ ಇದನ್ನೆಲ್ಲ ಹಾರಿ, ಅದಕ್ಕೆ ಗ್ರೇಸಿಂಗ್ ಲ್ಯಾಂಡ್ ಬೇಕು. ಮೇಲೆ ಗುಡ್ಡಕ್ಕೆ ಬಿಟ್ಟು ಬಿಟ್ರೆ, ಮೊದಲೆಲ್ಲ ನಾವೇನ್ ಮಾಡ್ತಾ ಇದ್ವಿ, ನಮ್ಮ ಜಾಗಕ್ಕೆ ಬೇಲಿ ಆಗ್ತಾ ಇತ್ತು, ತೋಟ ಅಥವಾ ಗದ್ದೆಗೆ ಬರಬಾರ್ದಂತ ಬೇಲಿ ಗಟ್ಟಿ ಮಾಡಿಬಿಟ್ರೆ ಗುಡ್ಡೆಯಲ್ಲಿ ಎಷ್ಟು ಬೇಕಾದ್ರೂ ಮೇಲೆ ಅದು ಒಳ್ಳೆ ಸೊಪ್ಪುಗಳನ್ನು ತಿಂದು ಅಮೃತ ತುಲ್ಯ ಹಾಲನ್ನು ಕೊಡ್ತಾ ಇತ್ತು, ಗೊಬ್ಬರವನ್ನು ಕೊಡ್ತಾ ಇತ್ತು, ಗೋಮೂತ್ರವನ್ನು ಕೊಡ್ತಾ. ತುಂಬಾ ಒಳ್ಳೆ ಸಿಸ್ಟಮ್. ನೀವು ಅದನ್ನು ಜಾಸ್ತಿ ಪ್ರಚಾರ ಮಾಡಬೇಕು ನಿಮ್ಮ ಆಕಾಶವಾಣಿಯಿಂದಲೂ. ಇದುವೇ ಪರ್ಫೆಕ್ಟ್ ಸಜೆಷನ್ ಫಾರ್ ಈ ನಡೆಯುವಂತ ಎಲ್ಲಾ ಸಮಸ್ಯೆಗೆ ಇದೆ. ಯಾಕೆ ನಾವು ಪ್ರಕೃತಿಯೊಟ್ಟಿಗೆ ಅದನ್ನು ಆಟ ಆಡಿದ್ದೇವೆ. ಆ ಗುಡ್ಡದಲ್ಲಿ ಮೇದು ಬಂದಂತ ದನಗಳನ್ನು ನಾವು ಆರಾಮದಲ್ಲಿ ಸಾಕಬಹುದು, ಏನು ದೊಡ್ಡ ಖರ್ಚಲ್ಲ. ಪ್ರಾದೇಶಿಕ. ಇಲ್ಲಿ ಮಲೆನಾಡು ಗಿಡ್ಡ. ಕೇರಳಕ್ಕೆ ಸ್ವಲ್ಪ ನೀವು ಕಾಸರಗೋಡಿಂದ ಕೆಳಗಡೆ ಹೋದ್ರೆ ಕಣ್ಣೂರಲ್ಲಿ ವೇಚೂರು ಅಂತ ಇದೆ. ವೇಚೂರು ಮಲೆನಾಡು ಗಿಡ್ಡದ ಹಾಗೆ ಇರ್ತದೆ, ಸ್ವಲ್ಪ ಚೇಂಜಸ್ ಇರ್ತದೆ. ಪುಂಗನೂರು ಅಂತ ನಿಮ್ಮ ಫೇಮಸ್ ತಳಿ ಅದು ಎಲ್ಲರಿಗೆ, ಆ ಕಡೆ ಪುಂಗನೂರು ಅಂತ ಇದೆ. ಹಾಗೆ ನೀವು ಮಹಾರಾಷ್ಟ್ರಕ್ಕೆ ಹೋದ ಕೃಷ್ಣವೇಣಿ ಕರ್ನಾಟಕದಲ್ಲಿ ಬಾರ್ಡರ್ ಅಲ್ಲಿ ಬರ್ತದೆ. ಹಾಗೆ ಬೇರೆ ಬೇರೆ ಡಾಂಗಿ,
ಇಂಥ ತಳಿಗಳು ಗೀರ್, ಗುಜರಾತ್ ಹೋದ್ರೆ ಗೀರ್, ಗುಜರಾತಿಂದ ಉತ್ತರ ಗುಜರಾತ್ ಹೋದ್ರೆ ಅಲ್ಲಿ ಕಾಂಕ್ರೀಜ್ ಅಂತ ಇರ್ತದೆ, ದೊಡ್ಡ ದೊಡ್ಡ ಕೊಂಬಿದು. ಹಾಗೆ ಅಲ್ಲಿಂದ ಮೇಲೆ ಗುಜರಾತ್ ಅಲ್ಲಿ, ರಾಜಸ್ಥಾನದಲ್ಲಿ ಮೇಲೆ ಹೋದ್ರೆ ರಾಟಿ ಇದೆ, ಮೇವಾತಿ ಇದೆ. ಅಲ್ಲಿಂದ ಪಾಕಿಸ್ತಾನ ಬಾರ್ಡರ್ ಆಗಲಿ ಸಿಂಧ್ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಲಾಲ್ ಸಿಂಧಿ ಅಂತ ಇರ್ತೇವೆ, ಶಾಹಿವಾಲಿ ಇದೆ. ಹಾಗೆ ಬೇರೆ ಬೇರೆ ಬ್ರೀಡ್ಗಳು, ಗಂಗಾಸಿರಿ ಅಂತ ಗಂಗಾ ಕಿನಾರೆಯಲ್ಲಿ ಇರುವಂತ ಇದಿದೆ, ಹರಿಯಾಣವಿ ಅಂತ ಹರಿಯಾಣದ ಸ್ಟೈಲ್ ಅಲ್ಲಿ ಇರುವಂತ, ಹಿಮಾಲಯದಲ್ಲಿ ಚಿಕ್ಕ ಬ್ರೀಡ್, ನಮ್ಮ ಮಲೆನಾಡು ಗಿಡ್ಡದಾಗಿ ಅಲ್ಲಿಯೂ ಆ ದನ ತುಂಬಾ ಕೂದಲಿರುವಂತ ಬ್ರೀಡ್. ಒಂದು ಪ್ರಾಣಿಗಳಲ್ಲಿ ಆ ಭಗವಂತ ಮಾಡಿದ ಸೃಷ್ಟಿ, ಇದನ್ನು ನಾವು ಅರ್ಥ ಮಾಡ್ಕೊಳ್ಳುವ. ನಾವು ಎಲ್ಲಿಂದಲೋ ಬಂದು ಎಲ್ಲಿಂದ ಬಲಿಪಶು. ಇವತ್ತು ರೋಗಕ್ಕೂ ಕಾರಣ ಅದೇ, ನಾವು ಎಲ್ಲಿಂದಲೂ ತಂದು ಇಲ್ಲಿ ತಿಂತ ಇದ್ವಾ. ಈಗ ಉದಾಹರಣೆಗೆ ಒಂದು ಪ್ರಾಣಿಗಳಲ್ಲಿ ಯಾಕೆ ರೋಗ ಇಲ್ಲ ಅಂತ ಕೇಳಿದ್ರೆ, ಅದು ಲೋಕಲ್ ಸೀಸನಲ್ ಅದನ್ನೇ ತಿಂತದೆ, ಹೊರಗಿಂದ ತರೋದಿಲ್ಲ. ಈಗ ನೀವು ಚಿಕ್ಕಮಂಗ್ಳೂರಿಂದ ಆನೆ ಬಂದ್ರೆ, ಇಲ್ಲಿ ತಪ್ಪಿ ಏನಾದ್ರು ಬಂದ್ರೆ ಅದು ಇಲ್ಲಿಯ ಫುಡ್ ಅನ್ನೇ ತಿನ್ನೋದು, ಅಲ್ಲಿಂದ ತರೋದಿಲ್ಲ. ನನಗೆ ಅದು ಅಲ್ಲಿ ರಾಗಿ ಮುದ್ದೆನೇ ಇಷ್ಟ ಅಂತ ಇಲ್ಲಿ ಅದನ್ನು ತಿನ್ನೋದು. ಹಾಗೆ ಅದು ಎಷ್ಟು ಬೇಕು ಅದೇ. ಶಾಕಾಹಾರಿ ಪ್ರಾಣಿಗಳು ರಾತ್ರಿ ತಿನ್ನೋದಿಲ್ಲ, 6 ಗಂಟೆಗೆ ಮಲಗಿ ಬಿಡ್ತದೆ. ಹುಲಿಗಳು ರಾತ್ರಿ ತಿಂತದೆ, ಬೆಳಿಗ್ಗೆ ಅದು ರೆಸ್ಟ್ ಅಲ್ಲಿ ಇರ್ತದೆ. ಮತ್ತೆ ಒಮ್ಮೆ ತಿಂದ್ರೆ 1 ವಾರ ತಿನ್ನೋದಿಲ್ಲ. ನಾವು ಕೆಟ್ಟಿದ್ದೇವೆ ಮನುಷ್ಯರಿಗೆ, ಅದಕ್ಕೆ ಧರ್ಮ ಎಲ್ಲ ಮನುಷ್ಯರಿಗೆ. ಹಾಗೆ ಆ ಪ್ರಾದೇಶಿಕ ತಳಿಗಳನ್ನು ಉಳಿಸುವ ದೃಷ್ಟಿಯಿಂದ ನಾವು ಈ ರೀತಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಈಗ ಅದನ್ನು ಉಳಿಸಬೇಕಲ್ವಾ, ಹೇಗೆ ಉಳಿಸುವುದು? ಆ ಉಳಿಸಲಿಕ್ಕೆ ನಾವು ಒಂದು ಪ್ಲಾನ್ ಮಾಡಿದ್ವಿ. ಗ್ರಾಮಗಳಲ್ಲಿ ಒಂದೊಂದು ಗೋಶಾಲೆ ಆಗಬೇಕು, ಮನೆಯಲ್ಲಿ ಗೋಗಳನ್ನು ಸಾಕಬೇಕು. ಆ ಮನೆಯಲ್ಲಿ ಸಾಕಬೇಕಾದ್ರೆ ಅವರಿಗೆ ಒಂದಷ್ಟು ಅದರ ಆದಾಯ ಬೇಕು. ಈಗ ಕೆಲವು ಕಡೆ ನಾವು ಒಂದು 300-400 ಮನೆಯಲ್ಲಿ ಪ್ರೇರಣೆ ಕೊಟ್ಟಿದ್ದೇವೆ, ಸಾಕ್ತಾ ಇದ್ದಾರೆ. ಕೆಲವು ಕಡೆ ಗೋಶಾಲೆನೂ ಆಗಿದೆ, ತುಂಬಾ ಜನರಿಗೆ ಅದರ ಬೆನಿಫಿಟ್ ಇದರ ಒಂದಷ್ಟು ಉತ್ಪನ್ನಗಳನ್ನು, ಉಪ ಉತ್ಪನ್ನಗಳನ್ನು ಮಾಡಬಹುದು. ಈಗ ಅದರ ಗೋಮಯ, ಗೋಮೂತ್ರ, ಹಾಲು, ತುಪ್ಪ, ಮೊಸರಿನಿಂದ ಉಪ ಉತ್ಪನ್ನಗಳನ್ನು ಮಾಡಬಹುದು. ಹೇಗೆ ಗೋ ಉತ್ಪನ್ನಗಳಿಂದ ಗೋವು ಯಾಕೆ ಎಲ್ಲರಿಗೂ ಶ್ರೇಷ್ಠ ಅಂತ ಹೇಳಿದ್ರೆ, ಇನ್ನೊಂದು ಗೋಮಯ ನಮ್ಮ ಶರೀರಕ್ಕೂ ಒಳ್ಳೆಯದು. ಗೋಮಯ ವಸತಿ ಲಕ್ಷ್ಮಿ ಅಂತ ಇದೆ. ಈಗ ಗೋಮಯದಲ್ಲಿ ಆಂಟಿ ಬ್ಯಾಕ್ಟೀರಿಯಾ ಗುಣ ಇದೆ, ಆಂಟಿ ರೇಡಿಯೇಷನ್, ಆಂಟಿ ಫಂಗಲ್ ಗುಣ ಇದೆ. ಯಾವುದೇ ರೀತಿಯ ರೋಗ ಇದು ಬರುವುದಿಲ್ಲ ಗೋಮಯ ಹಾಕಿದ್ದು. ನಾವು ಶುದ್ಧ ಆಗ್ಬೇಕಾದ್ರೆ ಏನ್ ಹೇಳ್ತಾರೆ ವೇದದಲ್ಲಿ, ಗೋಮಯ ಸಾರ್ಲೇಬೇಕು. ನೀವು ಎಲ್ಲಿ ದೇವರನ್ನು ಯಾಕೆ ಆ ವಿಷ ಬರುವುದಿಲ್ಲ. ಉದಾಹರಣೆಗೆ ನಿಮಗೆ ಭೋಪಾಲದಲ್ಲಿ ಅಗ್ನಿ ಗ್ಯಾಸ್ ಟ್ರಾಜಿಡಿ ಆಯ್ತು, ಒಂದು 74-84 ಅಲ್ಲಿ ಏನಾದದ್ದು. ಆಗ ಅಲ್ಲಿ ಒಂದು ಏರಿಯಾದಲ್ಲಿ ಅದು ಸತ್ಯನಾರಾಯಣ ಪೂಜೆ ಆಗಿತ್ತು, ಅಲ್ಲಿ ತೊಂದರೆ ಆಗ್ಲಿ. ಯಾಕೆ ಅಂತ ಜರ್ಮನ್ ಸೈಂಟಿಸ್ಟ್ಗಳು ಇಲ್ಲಿ ಬಂದು ಇಲ್ಲಿ ನೋಡಿದಾಗ ಅಲ್ಲಿ ಆ ಗೋಮಯದಲ್ಲಿ ಅಲ್ಲಿ ಗೋಮಯ ಸಾರಿಸಿತ್ತು. ಸತ್ಯನಾರಾಯಣ ಪೂಜೆ ಇದ್ದ ಕಾರಣ ತುಪ್ಪದ ದೀಪ, ಆಗ ತುಪ್ಪ ಎಲ್ಲ ಒರಿಜಿನಲ್ ಸಿಗ್ತಿತ್ತು, ತುಪ್ಪದ ದೀಪ ಉರಿತಿತ್ತು. ಅದರಿಂದ ಅಲ್ಲಿ ಯಾರು ಏನು ಅಷ್ಟು ದೊಡ್ಡ ಏನು ಪ್ರಾಬ್ಲಮ್ಸ್ ಆಗ್ಲಿಲ್ಲ ಅಲ್ವಾ. ಅವರು ರಿಸರ್ಚ್ ಮಾಡಿದಾಗ ಅವರಿಗೆ ಗೊತ್ತಾಯ್ತು, ಜರ್ಮನ್ ಸೈಂಟಿಸ್ಟ್ಗಳಿಗೆ ಫ್ರೆಶ್ ಕೌಡಂಗಲ್ಲಿ 24.11 ಆಕ್ಸಿಜನ್ ಇದೆ ಅಂತ. ಸೈಂಟಿಸ್ಟ್ಗಳೇ ಹೇಳಿದ ಮಾತು ನಾನು ಹೇಳುವುದು. 24.11 ಆಕ್ಸಿಜನ್ ಗೋಮಯದಲ್ಲಿ. ಅದು ನಾವು ಬೇಕಾದ್ರೆ ಪ್ರಾಕ್ಟಿಕಲ್ ತೋರಿಸಬಹುದು. ಬೆರಣಿ ಆದ್ರೆ, ಈಗ ನಾವು ಇಲ್ಲಿ ನೋಡ್ತಾ ಇದ್ರಿ, ಅದು 30 ಬೆರಣಿ ಆದ್ರೆ ಅದರಲ್ಲಿ 10% ಜಾಸ್ತಿ ಬಿದ್ದು ಅದು ಇನ್ನೂ ಜಾಸ್ತಿ ಆಕ್ಸಿಜನ್. ಗೋವಿನ ಯಾವುದೇ ವಸ್ತು ಹಾಲಾಗುದಿಲ್ಲ, ಅದರ ಇದು ಪೊಟೆನ್ಸಿ ಜಾಸ್ತಿ ಆಗ್ತಾ ಹೋಗ್ತದೆ. ಉದಾಹರಣೆಗೆ ನಿಮಗೆ ಹಾಲನ್ನು ಹೆಪ್ಪು ಕಟ್ಟಿದ್ರೆ ಮೊಸರು ಆಗ್ತದೆ, ಅದರಲ್ಲಿ ಬೇರೆನೇ ಗುಣ. ಅದನ್ನು ಕಡೆದ್ರೆ ಬೆಣ್ಣೆ ಸಿಗ್ತದೆ, ಮಜ್ಜಿಗೆ ಸಿಗ್ತದೆ. ಮಜ್ಜಿಗೆ ಹೊಟ್ಟೆಗೆ ತುಂಬಾ ಒಳ್ಳೆಯ ಔಷಧಿ ಅದು. ಬೆಣ್ಣೆ ಇನ್ನೂ ಒಳ್ಳೆಯದು, ನಿಮ್ಮ ವೃದ್ಧಾಪ್ಯವನ್ನು ನಿಲ್ಲಿಸ್ತದೆ, ಶರೀರದ ಎಲ್ಲ ರೋಗವನ್ನು ತೆಗೆದು ಬಿಸಾಕ್ತಾನೆ ಭಗವಂತ. ಅದಕ್ಕೆ ಬೆಣ್ಣೆಯನ್ನು ಕದ್ದು ಬೆಣ್ಣೆ ಕಲ್ಲ ಕೃಷ್ಣ ಅಂತ ತನ್ನ ಹೆಸರಲ್ಲಿ ಬೆಣ್ಣೆ ಕಲ್ಲ ಅಂತ ಇಟ್ಟ ಅಲ್ವಾ. ಮಾಕಂಚೋರ ಅಂತವನಿಗೆ ಕಲ್ಲ ಅಂತ ಇಟ್ಕೊಂಡು ಬೆಣ್ಣೆಯನ್ನು ಕದೀತಾ ಇದ್ದ ಅಲ್ವಾ. ಇನ್ನೊಂದು, ಅದನ್ನು ಬೆಣ್ಣೆಯನ್ನು ಕಾಯಿಸಿದ್ರೆ ತುಪ್ಪ ಆಯುರ್ವೈಘೃತಂ ಅಂತ ಹೇಳಿದೆ ವೇದ, ಆಯುಷ್ಯ ತುಪ್ಪ ಅಂತ. ಯಾಕೆಂದ್ರೆ ಇದು ಗೋವಿನ ಎಲ್ಲ ಹಾಲಿನಿಂದ ಬಂದಂತ ಪ್ರಾಡಕ್ಟ್ ಡೈರೆಕ್ಟ್ ನಮ್ಮ ಸಪ್ತ ಧಾತುಗಳನ್ನು ಶುದ್ಧ ಮಾಡ್ತದೆ, ಯಾವುದೇ ವೇಸ್ಟ್ ಹೋಗುದಿಲ್ಲ. ಬಾಕಿ ಆಹಾರದಲ್ಲಿ ವೇಸ್ಟ್ ಹೋಗ್ತದೆ, ಇದರಲ್ಲಿ ವೇಸ್ಟ್ ಹೋಗುದಿಲ್ಲ. ಹಾಗೆ ಅಲ್ಲಿಂದ ಯಾವುದೇ ಹಾಲಲ್ಲಿಯೂ ಹಾಲಾಗುದಿಲ್ಲ. ಗೋಮೂತ್ರವನ್ನು 1000 ವರ್ಷ ಇಟ್ಟರು ಅದು ಹಾಲಾಗುದಿಲ್ಲ, ಗಂಗೆಯ ವಾಸ ಇದೆ. ಮತ್ತೆ ಅದನ್ನು ನೀವು ತುಂಬಾ ದಿನದಲ್ಲಿ ಇಟ್ಟಂತಹ ಗೋಮೂತ್ರವನ್ನು ಗಿಡಗಳಿಗೆ, ಅದು ಫೆಸ್ಟಿಸೈಡ್, ಅದು ಪೇಸ್ಟ್ ಕಂಟ್ರೋಲ್ ಇರ್ತದೆ, ಯಾವುದೇ ಕ್ರಿಮಿಕೀಟಗಳು ಬರುವುದಿಲ್ಲ ಗೋಮೂತ್ರದ ಇದಕ್ಕೆ. ಅದರ ಘಾಟೆ ಬೇರೆ, ಅದು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಹಾಗೆ ಬೆರಣಿನು ಕೌಡಂಗನು ತಟ್ಟಿದ್ರೆ, ಅದು ಕುರುಳಾದ್ರೆ ಅದನ್ನು ಅದರಲ್ಲಿ 10% ಜಾಸ್ತಿ. ಮತ್ತೆ ಅದನ್ನು ಸುಟ್ರೆ, ಭಸ್ಮ ಮಾಡಿದ್ರೆ ಅದು ಇನ್ನೂ 10% ಜಾಸ್ತಿ ಅಂತ ಸೈಂಟಿಸ್ಟ್ಗಳು ನಾವೆಲ್ಲ ಹೇಳ್ತೇವೆ. ಅದನ್ನು ನಮ್ಮ ಪೂರ್ವಜರು ಮೊದಲೇ ಹೇಳಿದೆ, ಇಟ್ಟರೆ ಸೆಗಣಿ ಆದೆ, ತಟ್ಟಿದರೆ ಕುರುಳಾದೆ, ಮತ್ತೆ ಸುಟ್ಟರೆ ನುಸುಲಿಗೆ ವಿಭೂತಿ ಆದೆ, ನೀನ್ ಯಾರಿಗೆ ಆದೆವು ಎಲೆ ಮಾನವೇ ಅಂತ. ಭಗವಂತ ಅದಕ್ಕೆ ಆ ರಕ್ಷಣೆಯನ್ನು ಮಾಡಲಿಕ್ಕೆ ಬಂದದ್ದು. ಗೋ ಮನೆಯಲ್ಲಿ ಇದ್ರೂ ಸಾಕು ಅಪ್ಪ, ನಿಮ್ಮ ಯಾವುದೇ ರೋಗ ಬರುವುದಿಲ್ಲ ಅದಕ್ಕೆ. ಹಾಗೆ ಆ ಸೆಗಣಿಯನ್ನು ನಾವು ಹಾಕಿ ಸ್ನಾನ ಮಾಡಬಹುದು. ಯತಿಗಳಿಗೆ ಎಲ್ರಿಗೆ ಗೋಮಯ ಮತ್ತು ಮಣ್ಣನ್ನು ಮೃತ್ತಿಕೆ ಹಾಕಿ ಸ್ನಾನ ಮಾಡಬೇಕಂತ ಹೇಳಿ, ಅದು ಶುದ್ಧ ಅಂತ ಹೇಳಿ.
ಸೈನ್ಸ್ ಅದನ್ನು ಹೇಳ್ತಾ ಇದೆ, ಆಂಟಿ ಬ್ಯಾಕ್ಟೀರಿಯಲ್ ಅಂತ. ಬ್ಯಾಕ್ಟೀರಿಯಾ ಗುಣ ಇದೆ, ನೀವು ನೋಡ್ಬೋದು ಅದನ್ನು ಹಾಕಿ ಅನುಭವಿಸಿದ್ರೆ. ಸ್ಕಿನ್ ಸಾಫ್ಟ್ ಆಗ್ತದೆ. ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುವ ಕೋಶಿಕಗಳಿರ್ತದೆ. ನೀವು ಕೆಮಿಕಲ್ ಹಾಕಿದ್ರೆ ಅದು ಸಾಯ್ತದೆ. ಇದು ಸೈನ್ಸ್ ಇದು ನಮ್ಮದು. ಅದಕ್ಕೆ ನಾವು ಗೋಮಯದಿಂದ ಸೋಪ್ ಮಾಡ್ತೇವೆ, ಸೋಪ್ಗಳನ್ನು, ಬೇರೆ ಬೇರೆ ರೀತಿಯ ಪೌಡರ್ಗಳನ್ನು ಮಾಡ್ತದೆ, ಫೇಸ್ಗೆ, ಗೋಮಯಕ್ಕೆ, ಇದಕ್ಕೆಲ್ಲ ಮಾಡ್ತದೆ. ತುಂಬ ಒಳ್ಳೆ ರಿಸಲ್ಟ್ ಅದು. ಅನ್ಫಾರ್ಚುನೇಟ್ಲಿ ಅಂತ ಹೇಳ್ತೇವೆ ನಾನು, ದುರದೃಷ್ಟವಶಾತ್ ನಮಗೆ ಅದರ ಜನರಿಗೆ ಪರಿಚಯ ನಾವು ಮಾಡಲಿಕ್ಕೂ ಆಗ್ತಾ ಇಲ್ಲ. ಡಾಕ್ಟರ್ ಮುಖಾಂತರನೇ ಅದನ್ನು ಮಾಡಿಸಬೇಕಾಗ್ತದಲ್ಲ. ಮೊದಲೆಲ್ಲ ಅದೊಂದು ಸಾಮಾನ್ಯ ಇತ್ತು. ಯಾಕೆ ಈಗ ಆ ಒಂದು ರೂಲ್ಸ್ ತಂದಿದ್ದಾರೆ ಜನರಿಗೆ. ಫೋರ್ಸೆವೆಲ್ ಅದನ್ನು ಎಲ್ಲರಿಗೆ ಟ್ರೈನಿಂಗ್ ಕೊಡ್ತಿದ್ವಿ. ಯಾರಾದರೂ ಟ್ರೈನಿಂಗ್ ಬರುವುದಾದ್ರೆ ನಾವು ಟ್ರೈನಿಂಗ್ ಕೊಡ್ತೇವೆ. ಸಾವಿರಾರು ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೇವೆ. ಹೀಗೆ ಹೇಗೆ ಮಾಡಬಹುದು, ನೀವು ಆತ್ಮನಿರ್ಭರ ಗೋಶಾಲೆ ಹೇಗೆ ಮಾಡಬಹುದು, ಸೋಪು ಮಾಡ್ತೇವೆ. ಅದರಿಂದ ಒಂದಷ್ಟು ಜನರಿಗೆ ಲಾಭ ಆಗ್ತದೆ. ನೀವು ಸ್ನಾನ ಮಾಡಿದ ನಂತರ ಆ ನೀರು ಹೋದ್ರೆ ಭೂಮಿಗೆ ಒಳ್ಳೇದಲ್ವಾ. ಈಗ ಡೆಲ್ಲಿಯಲ್ಲಿ ಬರುವಂತ ನಾನು ಹೇಳಿದೆ, ಆಗ ಡೆಲ್ಲಿ ನದಿ ಹಾಳಾಗ್ತಾ ಇದೆ. 2 ಕೋಟಿ ಸೋಪು ನೀವು ನೀರಿಗೆ ಹಾಕಿದಿರಲ್ಲ, ಕೆಮಿಕಲ್ಸ್, ಭೂಮಿ ಹಾಳಾಗುದಲ್ವಾ, ನೀರು ಹಾಳಾಗ್ತದೆ, ನಿಮ್ಗೆ ತೊಂದರೆ ಅಲ್ವಾ. ಅದರ ಬದಲು ಇದನ್ನು ಮಾಡಿದ್ರೆ ಅಲ್ಲಿ ಮೈಕ್ರೋ ಆರ್ಗನ್ಸ್ ಇರ್ತದೆ, ನೀರನ್ನು ಶುದ್ಧ ಮಾಡ್ತದೆ. ನೀರನ್ನು ಶುದ್ಧ ಮಾಡುದು ಯಾವುದು? ಬ್ಯಾಕ್ಟೀರಿಯಾಗಳಲ್ವಾ, ಅದರಲ್ಲಿರುವಂತಹ ಮೀನುಗಳು ಇರಲಿ, ಅದನ್ನು ತಿಂದು ಒಂದೊಂದು ಜೀವಸ್ಯ ಪೋಷಣ ಅಲ್ವಾ. ಒಂದು ಜೀವ ಇನ್ನೊಂದು ಜೀವನೆಯನ್ನು ಪೋಷಣೆ ಮಾಡ್ತದೆ, ಅದು ಜೀವಸ್ಯ ಜೀವನವನ್ನು ಮಾಡ್ತದೆ. ಗೋಮಯದಲ್ಲಿ ನಾವು ಒಂದಷ್ಟು ಸೋಪು ಅದನ್ನು ಬಳಸಬಹುದು. ಜನರು ಬಳಸಿದ್ರೆ 2 ಲಾಭ. ವಿದೇಶಿ ಕಂಪನಿಗಳನ್ನು ನಾವು ಇಲ್ಲಿ ನಿಲ್ಲಿಸಬಹುದು, ಸ್ವದೇಶಿಯನ್ನು ಬಳಸಬಹುದು. ಸ್ವದೇಶಿಯನ್ನು ಬಳಸಿದ್ರೆ ಗ್ರಾಮೋದ್ಯೋಗ ಹೆಚ್ಚಾಗ್ತದೆ, ಗೋವುಗಳ ಸಂಖ್ಯೆ ಹೆಚ್ಚಾಗ್ತದೆ, ಗ್ರಾಮದ ಜನರಿಗೆ ಒಳ್ಳೆ ಉದ್ಯೋಗನೂ ಸಿಗ್ತದೆ, ಆರೋಗ್ಯನೂ ಸಿಗ್ತದೆ, ಉದ್ಯೋಗನೂ ಸಿಗ್ತದೆ. ಗೋವಿನ ಗೊಬ್ಬರ ಭೂಮಿ ಫಲವತ್ತಾದ ನಿಮಗೆ ಸಂಪತ್ತು ಹೆಚ್ಚಾಗ್ತದೆ ಅಲ್ವಾ. ಎದಕ್ಕೆ ಸಂಪತ್ತು ಅಂತ? ಗೋ ಸಂಪತ್ತು ಅಂತ ಹೇಳಿದೆ, ಗೋಧನ ಅಂತ ಹೇಳಿದೆ. ಅದರ ನಂತರ ಒಂದು ಧೂಪವನ್ನು ಮಾಡ್ತೇವೆ ನಾವು. ಅದರಿಂದ ಧೂಪದ ಬತ್ತಿ ನೀವು ನೋಡಿರ್ಬೋದು, ಈಗ ಬರುವಾಗ ಧೂಪದ ಬತ್ತಿ ನೋಡಿ, ಅದೊಂದು ಇನ್ನೊಂದು ವಿಶೇಷವಾದಂಥ ಇದು. ಹೊಗೆಯಲ್ಲಿ ಆಕ್ಸಿಜನ್ ಇದೆ, ನಾನು ಹೇಳಿದೆ ಆಗ, ಫುಲ್ ಆಫ್ ಆಕ್ಸಿಜನ್ ಇದೆ ಅದರಲ್ಲಿ. ನಾವು ಟೆಸ್ಟ್ ಮಾಡಿ ತೋರಿಸ್ತೇವೆ, ಎಲ್ಲಿ ಬೇಕಾದರೂ ಅದನ್ನು ಪ್ರೂವ್ ಮಾಡಿ ತೋರಿಸ್ತೇವೆ. ನಿಮ್ಮ ಯಾವ ಮಿಷಿನನ್ನು ತನ್ನಿ. ಅದರ ನಂತರ ನೀವು ಬಳಸುವುದು ಧೂಪ ಆಕ್ಸಿಜನಿಗೋಸ್ಕರ, ಅದರ ಬದಲು ಧೂಪ ಬಳಸಿ. ಶೃಂಗಾರ ಸಾಧನ ಸೋಪು ಅದರದೇ ಎಷ್ಟೋ 1000 ಕೋಟಿ ರೂಪಾಯಿ ಇದೆ. ಅದನ್ನೆಲ್ಲ ನೀವು ಟರ್ನ್ ಮಾಡಬಹುದಲ್ವ, ಲೋಕಲ್ ಜನರಿಗೆ ಅದು ಹಂಚಿ ಹೋಗ್ತದೆ ಅಲ್ವಾ. ಒಳ್ಳೆ ವಿಚಾರ ಅಲ್ವಾ. ಧೂಪವನ್ನು ಬಳಸಿ. ಈಗ ನಾವು ಎಷ್ಟೋ ಜನರಿಗೆ ನಮ್ಮಲ್ಲಿ ಧೂಪನೇ ಇಲ್ಲ, ಅಷ್ಟು ಇದಿದೆ. ನಾವು ಕಲಿಸ್ತಾ ಇದ್ದೇವೆ, ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಜನರಿಗೆ, ಇದು ಧೂಪ ಮಾಡಿ ಅಂತ. ಮನೆಯಲ್ಲಿ ಕೆಲಸ ಸಿಗ್ತದೆ ನಿಮಗೆ ಅಲ್ವಾ. ಇನ್ನೊಂದು ನಿಮ್ಮ ದಂತಮಂಜನ ನಮ್ಮ ಪೂರ್ವಜರೆಲ್ಲ ಮೊದಲು ಯಾವುದರಲ್ಲಿ ಉಜ್ತಾ ಇದ್ರು? ಕಡ್ಡಿ, ಬೇರೆ ಬೇರೆ ಕಡ್ಡಿಗಳ ವರ್ಣನೆ ಇದೆ. ಎಲೆಗಳು, ಇದು ಕಾರ್ಬನ್ ಅಂದ್ರೆ ಇದು ಮಜ್ಜಿ ಮತ್ತು ಇದು ಉಪ್ಪು, ಅದು ಉಪ್ಪು ಹಾಕಿಕೊಂಡು ಇತ್ತು. ನಮ್ಮ ಹಿರಿಯವರಿಗೆ ಗೊತ್ತಿತ್ತು ಇದು ಉಪ್ಪು ಮತ್ತು ಮಸಿ ಅಂತ. ಇವನ ಹಾರ್ಟ್ ಅಟ್ಯಾಕ್ ಆಗುವಂತ ಒಂದು ಸಮಯದಲ್ಲಿ ಒಂದು ಟ್ಯಾಬ್ಲೆಟ್ ಇದೆ, ನಾಲಿಗೆ ಅಡಿಯಲ್ಲಿಟ್ಟರೆ ಅದು ನಿಲ್ತದೆ, ಗೊತ್ತಿರಬಹುದು ನಿಮಗೆ. ಅದು ಇಮಿಡಿಯೇಟ್ಲಿ ನೀರಾಗ್ತದೆ, 2 ಸೆಕೆಂಡಲ್ಲಿ. ಅದು ನಾಲಿಗೆಗೆ ಇಮಿಡಿಯೇಟ್ಲಿ ನಿಮಗೆ ಖಾರ ಇಟ್ಟರು ಗೊತ್ತಾಗ್ತದೆ, ಇದು ಶರೀರ ಅದರ ರಿಯಾಕ್ಷನ್ ಮಾಡ್ತದೆ. ಬೆಳಿಗ್ಗೆ ನಮ್ಮಲ್ಲಿ ಕಾರ್ಬನ್ ಮತ್ತು ಇದು ಏನು ಹೇಳ್ತಾರೆ ಉಪ್ಪನ್ನು ಉಪಯೋಗ, ಅಥವಾ ಬೇರೆ ಬೇರೆ ಗಿಡಮೂಲಿಕೆಗಳ ಕಡ್ಡಿ ಅಥವಾ ಎಲೆಗಳನ್ನು ಉಪಯೋಗ, ಅದರಲ್ಲಿ ಏನು ಹಾನಿ ಇರಲಿಲ್ಲ. ಶರೀರದ ಒಳಗಡೆ ಹೊಟ್ಟೆಗೆ ಹೋದ್ರೇನು ಸಮಸ್ಯೆ ಇರಲಿಲ್ಲ. ಭಾರತ ಇಡೀ ಜಗದ್ಗುರು, ಅದು ಪ್ರಕೃತಿಗೆ ಹಾನಿ ಮಾಡದೆ ಬದುಕ್ತಾ ಇತ್ತು ನೋಡಿ. ಈಗ ಕಾರ್ಬನ್ ಆಂಟಿ ಬ್ಯಾಕ್ಟೀರಿಯಾ ಎಲ್ಲಿ ನಿಮ್ಮ ಫ್ರಿಜ್ ಅಲ್ಲಿ ಇರಲಿ, ವಾಟರ್ ಫಿಲ್ಟರ್ ಕಾರ್ಬನ್ ಇರೋದು. ಕಾರ್ಬನ್ ಅಷ್ಟು ಕೆಮಿಕಲ್ ಅನ್ನು, ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಯಾವುದಿಲ್ಲ. ಉಪ್ಪು, ಮಾವನ್ನು ಉಪ್ಪಲ್ಲಿ ಹಾಕಿದ್ರೆ, ಯಾವುದೇ ನೀರು ಉಪ್ಪಲ್ಲಿ ಹಾಕಿದ್ರೆ ಅದು ಕಾರ್ಬನ್ ಅನ್ನು ಇದು ಬರುವುದಿಲ್ಲ, ಬೂಸ್ಟ್ಗೆ ಇಷ್ಟು ಬರುವುದಿಲ್ಲ, ಬ್ಯಾಕ್ಟೀರಿಯಾ ಎಲ್ಲಿ ಕ್ರಿಯೇಟ್ ಆಗುದಿಲ್ಲ. ಇದು 2 ನಮ್ಮ ಹಿರಿಯವರಿಗೆ ಗೊತ್ತಿತ್ತು. ಹಲ್ಲು ಹೊಸರು ಗಟ್ಟಿ ಆಗ್ಬೇಕು. ದಂತಮಂಜನನ್ನು ಗೋಮಯದ ಭಸ್ಮ ಮಾಡಿ ಅದರಲ್ಲಿ ಒಂದು ಲವಣ ಸಿಗ್ತದೆ, ಉಪ್ಪು, ಹಲ್ಲಿಗೆ ಒಳ್ಳೆಯದು. ಅದಕ್ಕೆ ಒಂದಷ್ಟು ಗಿಡಮೂಲಿಕೆಗಳ ಪೌಡರ್ ಅನ್ನು ಹಾಕಿ ನಾವು ಮಾಡ್ತೇವೆ. ಅದು ಮಾಡಿದ್ರೆ ಒಳ್ಳೆಯದು, ಶಾಸ್ತ್ರೋಕ್ತ ಅದು. ಎಷ್ಟೋ ಜನರು ಅದನ್ನು ಅದರಲ್ಲಿ ಉಜ್ಜಿ ಶರೀರದ ಒಳಗಿದ ರೋಗ, ಹಲ್ಲಿನ ರೋಗನು ಕ್ಯೂರ್ ಮಾಡಿದ್ದಾರೆ. ಅಂತ ದಂತಮಂಜನವನ್ನು ಮಾಡಬಹುದು. ಅಂತ ಅನೇಕ ಉತ್ಪನ್ನಗಳಿವೆ. ಶುಗರಿಗೆ ಅದು ಅತ್ಯುತ್ತಮ ಔಷಧಿ, ನಮ್ಮಲ್ಲಿ ಅಂತೂ ಅದು ಡಿಮ್ಯಾಂಡ್ ಇದೆ. ಆ ಟ್ಯಾಬ್ಲೆಟ್ ಅಥವಾ ಇದು ತುಂಬಾ ಒಳ್ಳೆ ಔಷಧಿ. ಅದು ನೀವೇನು ರಾತ್ರಿ ಊಟ ಬಿಡಿ ಅದನ್ನು ತಿಂತೇರಿ, ಶುಗರ್ ಎಷ್ಟೋ ಜನ ಅದು ಕ್ಯೂರ್ ಆಗಿದೆ. ತುಪ್ಪ, ಅಷ್ಟಮಂಗಲ ಘೃತ, ಹಾಗೆ ಇಂಥ ಅನೇಕ ಸುಮಾರು 40 ಚಿಲ್ಲರೆ ಪ್ರಾಡಕ್ಟ್. ಇದು ನಾವು ಪೈಂಟು ಮಾಡ್ತೇವೆ, ಗೋಮಯದಿಂದ ಪೈಂಟು ಮಾಡಬಹುದು. ಅದು ಒಳ್ಳೆಯದು. ಗೋಡೆಗೆ ಮೊದಲು ಪೈಂಟ್, ಅದು ಕಲರ್ ಮಾಡಬಹುದು. ನೀವು ಕೆಲವು ಉತ್ಪನ್ನಗಳನ್ನು ನೀವು ಮಾಡಬಹುದು. ಶೃಂಗಾರ ಸಾಧನೆಯಲ್ಲಿ ಫಿನೈಲ್ ಇರಲಿ, ಹಾಗೆ ತುಂಬಾ ಪ್ರಕಾರದ ಉತ್ಪನ್ನಗಳನ್ನು, ಗಿಡಮೂಲಿಕೆಗಳನ್ನು ಸೇರಿಸಿ ನಾವು ಮಾಡಿದರೆ ಒಂದಷ್ಟು ಉದ್ಯೋಗಗಳು ಸೃಷ್ಟಿಯಾಗ್ತದೆ, ಪ್ರಕೃತಿ ಉಳಿತದೆ ಅಲ್ವಾ, ಗೋವು ಉಳಿತದೆ, ನಾವು ಉಳಿತೇವೆ, ನಮ್ಮ ಹಣ ನಮ್ಮಲ್ಲೇ ಉಳಿತದೆ, ಹೌದಲ್ವಾ. ಇದು ಒಳ್ಳೆಯ ವಿಚಾರ. ಹಾಗೆ ನಾವು ಈ ರೀತಿ ಪ್ಲಾನ್ ಮಾಡಿಕೊಂಡು ಅಲ್ಲೆಲ್ಲಿ ಟ್ರೈನಿಂಗ್
ಕಥೆಯ ಮುಖಾಂತರ, ಟ್ರೈನಿಂಗ್ ಕ್ಯಾಂಪ್ ಮುಖಾಂತರ ಹಾಗೆ ಮಾಡ್ತಾ ಮಾಡ್ತಾ ಇಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ಹಾಗೆ ನಾವು ಪ್ರಾದೇಶಿಕ ತಳಿಗಳನ್ನು ಉಳಿಸುವ ಉದ್ದೇಶದಿಂದ ಇದನ್ನು ಸರ್ಕಾರಕ್ಕೆ ನೀವು ಮುಟ್ಟಿಸಿದ್ರೆ ಒಳ್ಳೆದಿತ್ತು. ನಮ್ಮಂತ ಅನೇಕ ಜನರು ಗೋ ಸೇವೆಯಲ್ಲಿ ತೊಡಗಿದ್ದಾರೆ. ಅಂತ ಆ ಉತ್ಪನ್ನಗಳಿಗೆ, ಗೋ ಉತ್ಪನ್ನ ಇರಲಿ ಅಥವಾ ಕೃಷಿ ಉತ್ಪನ್ನಗಳಲ್ಲಿ, ಅದಕ್ಕೆ ಮಾರುಕಟ್ಟೆಗೆ ತೊಂದರೆ ಆಗದ ಹಾಗೆ ಮಾಡಿದರೆ ಒಳ್ಳೆಯದು. ಅವರು ಅದರವಷ್ಟಕ್ಕೆ ಬದುಕ್ತಾರೆ, ನೀವು ಕೊಡಬೇಕಂತ ಏನಿಲ್ಲ. ಈಗ ಏನಾಗ್ತದೆ, ನಾವೇನಾದರೂ ಪ್ಯಾಕ್ ಮಾಡಿ ಮಾರಬೇಕಾದ್ರೆ ಅದು GST, ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು. ಅದು ಬೇಡ ಅಂತಲೇ ಆಗ್ತದೆ. ಯಾರು ಹೋಗ್ತಾರೆ? ಒಬ್ಬ ಸಾಮಾನ್ಯ ವ್ಯಕ್ತಿ ಅದರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ ನಮಗೆ. ಈಗ ಹಾಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಇದೊಂದು ಉತ್ತಮವಾದಂಥ ಕಾರ್ಯ. ಇದು ನಮ್ಮದಲ್ಲ, ಸಮಾಜ. ನಾವೆಷ್ಟು ದಿವಸ ಇರ್ತೇವೆ, ನಾವು ಇಲ್ಲಿಂದ ಬಿಟ್ಟು ಹೋಗುವವರೆಲ್ಲರೂ. ಅದೇ ಬರುವಂಥ ಪೀಳಿಗೆಗೆ, ಬರುವಂಥ ಜನರೇಷನ್ಗೆ ನಾವು ಅದು ಉಳಿಸಬೇಕಾದ್ರೆ ಇದು 4-5 ಸಂಪತ್ತು ಉಳಿಸಬೇಕು. ಹಾಗೆ ಇದರ ಬಗ್ಗೆ ಪ್ರಮೋಟ್ ಜಾಸ್ತಿ ಕೇಂದ್ರ ಸರ್ಕಾರದಿಂದ. ಗೋವಿನ ಬಗ್ಗೆ, ಗೋ ಒಂದು ಉಳಿದ್ರೆ ಸಾಕು, ಬಾಕಿ ಎಲ್ಲ ತನ್ನಷ್ಟಕ್ಕೆ ಅದು ಪ್ರಕೃತಿ ಮಾಡ್ತಾ ಹೋಗ್ತದೆ. ಗೋವನ್ನು ಯಾರು ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಯೋಜನೆ ತಂದರೆ, ಹೇಗೆ ಸೈನಿಕರು, ರೈತರು, ಗೋಸೇವಕರು ಅಂದ್ರೆ ರೈತರು, ಅದು ಒಂದೇ. ಗೋವು ರೈತರ ಮನೆಯಲ್ಲೇ ಸಾಕ್ಲಿಕ್ಕೆ ಸಾಧ್ಯ. 2 ವಿಷಯ, ಒಂದು ಗೋ ರಕ್ಷಣೆ ಆಗ್ಬೇಕು, ಇನ್ನೊಂದು ಬೀಜಗಳ ರಕ್ಷಣೆ. ನಮ್ದು ಆ ಜೆನೆಟಿಕ್ GM ಸೀಡ್ಸ್ ಬೇಡ, ಅದನ್ನು ಗೌರ್ಮೆಂಟ್ ಅದನ್ನು ಕ್ಯಾನ್ಸಲ್ ಮಾಡಿ ಸ್ವದೇಶಿ ಬೀಜಗಳನ್ನೇ ಉಳಿಸಬೇಕು. ಮುಂದಿನ ಪೀಳಿಗೆ ಅದು ಉಳಿಬೇಕು, ಇಲ್ಲದ್ರೆ ಮುಂದೆ ತುಂಬಾ ದೊಡ್ಡ ಸಮಸ್ಯೆ ಕಾದಿದೆ. ಪ್ರೀತಿಯ ಶ್ರೋತೃಗಳೇ, ಇಷ್ಟರವರೆಗೆ ರಾಧಾ ಸುರಭಿ ಕೊಡ್ಮಣ್ಣು, ಗೋವಿನ ತೋಟ, ಪುದು ಗ್ರಾಮ, ಬಂಟ್ವಾಳ ತಾಲೂಕು ಇಲ್ಲಿನ ರಾಷ್ಟ್ರೀಯ ಸೇವಾ ಸಂಸ್ಥಾನದ ಅಧ್ಯಕ್ಷರಾದ ಭಕ್ತಿ ಭೂಷಣ್ ದಾಸ್ ಇವರೊಂದಿಗೆ ಒಂದಿಷ್ಟು ಗೋವುಗಳ ಬಗ್ಗೆ ನಾವು ವಿಚಾರಗಳನ್ನು ಹಂಚಿಕೊಂಡಿದ್ದೇವೆ. ಹಾಗೆ ಗೋವಿನ ಉತ್ಪನ್ನಗಳ ಬಗ್ಗೆ ಸಹ ವಿಚಾರಗಳನ್ನು ಹಂಚಿಕೊಂಡಿದ್ದೇವೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಆಕಾಶವಾಣಿಯಿಂದ ಧನ್ಯವಾದಗಳು ಸರ್. ಧನ್ಯವಾದಗಳು. ಅದರ ಒಟ್ಟಿಗೆ ನಾನು ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ. ಯಾರಾದರೂ ಈಗ ಗೋವಿನ ಬಗ್ಗೆ ಟ್ರೈನಿಂಗ್ ಬೇಕು, ಕಲೀಲಿಕ್ಕೆ ಇದೆ, ಪ್ರಾಡಕ್ಟ್ ಕಲಿಬೇಕು, ಏನಾದರೂ ಕಲೀಲಿಕ್ಕೆ ಇದ್ರೆ ವಿಳಾಸ ಮತ್ತು ನಂಬರನ್ನು ನೀವು ಅವರಿಗೆ ಹಚ್ಚಿದ್ರೆ ಒಳ್ಳೆಯದು. ಮತ್ತೆ ಇನ್ನಷ್ಟು ಮಾಹಿತಿಗೆ ಬೇಕಾದ್ರೆ ನೀವು, ಮತ್ತೆ ನನ್ನ ಒಂದು ಉದ್ದೇಶ ಏನಂದ್ರೆ ಎಲ್ಲ ಮನೆಯಲ್ಲಿ ಗೋವುಗಳು ಆಗ್ಲಿ ಅಂತ. ವಿಳಾಸ ಶ್ರೀ ರಾಧಾ ಸುರಭಿ ಗೋಮಂದಿರ, ರಾಧಾ ಸುರಭಿ ಗೋಮಂದಿರ, ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ, ಬ್ರಹ್ಮಗಿರಿ, ಗೋವಿನ ತೋಟ, ಪುದು ವಿಲೇಜ್, ಬಂಟ್ವಾಳ ತಾಲೂಕು. ಮೊಬೈಲ್ ನಂಬರ್ 9538857077. ಜೈ ಗೋಮಾತಾ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9538857077 ಇದನ್ನು ಸಂಪರ್ಕಿಸಬಹುದಾಗಿದೆ. ಧನ್ಯವಾದಗಳು. ಇದುವರೆಗೆ ದೇಶಿ ತಳಿ ಹಾಗೂ ಅದರ ಉತ್ಪನ್ನಗಳ ಬಗ್ಗೆ ಶ್ರೀಯುತ ಭಕ್ತಿ ಭೂಷಣ್ ದಾಸ್ ಇವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.